ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 116ನೆಯ ತಿರುನಾಮ ಬಹುಶಿರಾಹ. ರಾಮಾನುಜಾಚಾರ್ಯರು ಕರ್ನಾಟಕದ ಮೇಲುಕೋಟೆಯಲ್ಲಿ ವಾಸಿಸುತ್ತಿದ್ದಾಗ ವೇದಗಳನ್ನು ನಂಬದ ಅರ್ಹದರಾಜನ್ ಎಂಬ ಪಂಡಿತನು ಅವರ ಖ್ಯಾತಿಯನ್ನು ಕೇಳಿದನು. ಸಾಮಾನ್ಯ ವ್ಯಕ್ತಿಗೂ ವೇದಗಳಲ್ಲಿರುವ ಪರಮಸತ್ಯವನ್ನು ಸುಲಭವಾಗಿ ಅರ್ಥ ಮಾಡಿಸಬಲ್ಲ ರಾಮಾನುಜರ ಸಾಮರ್ಥ್ಯವನ್ನು ಕಂಡು ಅವನು ಅಸೂಯೆಪಟ್ಟನು. ಅವನು ರಾಮಾನುಜರನ್ನು ವಾದಕ್ಕೆ ಆಹ್ವಾನಿಸಲು ನಿರ್ಧರಿಸಿ ಅವರ ಶಿಷ್ಯರಿಗೆ ಸುದ್ದಿ ಕಳುಹಿಸಿದನು. ರಾಮಾನುಜರ ಶಿಷ್ಯರಾದ ನಡಾದೂರ್ ಆಳ್ವಾನ್ ಆ ಆಹ್ವಾನವನ್ನು ಓದಿ, ನಮ್ಮ ಆಚಾರ್ಯರು ಸನ್ಯಾಸಿಯಾಗಿರುವುದರಿಂದ ವೇದಗಳನ್ನು ನಂಬದವರೊಂದಿಗೆ ವಾದ ಮಾಡುವುದಿಲ್ಲ, ಆದ್ದರಿಂದ ಅವರ ಬದಲು ನಾನು ಬರುತ್ತೇನೆ ಎಂದು ಹೇಳಿದರು. ಅವರು ಅರ್ಹದರಾಜರ ಬಳಿ ಹೋದರು. ರಾಮಾನುಜರ ಬದಲು ಶಿಷ್ಯನನ್ನು ಕಂಡ ಅರ್ಹದರಾಜನು ರಾಮಾನುಜರ ಬಗ್ಗೆ ವ್ಯಂಗ್ಯವಾಗಿ ಮಾತನಾಡತೊಡಗಿದನು. ಇದರಿಂದ ಕೋಪಗೊಂಡ ನಡಾದೂರ್ ಆಳ್ವಾನ್ ರಾಮಾನುಜರೇ ಸ್ವತಃ ವಾದದಲ್ಲಿ ಭಾಗವಹಿಸುತ್ತಾರೆಂದು ಘೋಷಿಸಿದರು. ವಾದವು ತೊಂಡನೂರು ಕೆರೆಯ ತೀರದಲ್ಲಿ ನಡೆಯಿತು. ಈ ವಾದ ರಾಮಾನುಜಾಚಾರ್ಯರ ಮತ್ತು ಅರ್ಹದರಾಜ ಹಾಗೂ ಅವನ 1000 ಶಿಷ್ಯರ ನಡುವೆ ನಡೆಯಿತು. ಇವರ ಮಧ್ಯೆ ದೊಡ್ಡ ಪರದೆ ಇಡಲಾಯಿತು. ಇದರಿಂದ ಅವರು ಒಬ್ಬರನ್ನೊಬ್ಬರು ನೇರವಾಗಿ ನೋಡದೆ ಕೇವಲ ಮಾತಿನ ಮೂಲಕವೇ ವಾದ ನಡೆಸುವ ಪರಿಸ್ಥಿತಿ ಉಂಟಾಯಿತು. ರಾಮಾನುಜರು ಒಬ್ಬರೇ ವಾದಕ್ಕೆ ಬಂದರು. ಅರ್ಹದರಾಜನ ಶಿಷ್ಯರು 1000 ಪ್ರಶ್ನೆಗಳನ್ನು ಒಂದೇ ಸಮಯದಲ್ಲಿ ಕೇಳಿದಾಗ ರಾಮಾನುಜರು ಎಲ್ಲ ಪ್ರಶ್ನೆಗಳಿಗೆ ಒಂದೇ ವೇಳೆ ಉತ್ತರಿಸಲು ಪ್ರಾರಂಭಿಸಿದರು. ಆಶ್ಚರ್ಯಗೊಂಡ ಅರ್ಹದರಾಜನು ತನ್ನ ಶಿಷ್ಯನೊಬ್ಬನನ್ನು ಒಳಗೆ ನೋಡಲು ಕಳುಹಿಸಿದನು. ಆ ಶಿಷ್ಯನು ಪರದೆಯ ಹಿಂದಿನಿಂದ ನೋಡಿದಾಗ ಅಲ್ಲಿ ರಾಮಾನುಜರ ಬದಲಾಗಿ 1000 ತಲೆಗಳಿರುವ ಆದಿಶೇಷನು ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತಿದ್ದನು. ಅವನು ಈ ವಿಷಯವನ್ನು ಅರ್ಹದರಾಜನಿಗೆ ತಿಳಿಸಿದನು. ಆಗ ಅರ್ಹದರಾಜನು ರಾಮಾನುಜರು ಆದಿಶೇಷನ ಅವತಾರವೆಂದು ಅರಿತುಕೊಂಡನು. ಅವನು ಸೋಲನ್ನು ಒಪ್ಪಿಕೊಂಡು, ನನ್ನ ಶಿಷ್ಯರು ನಿಮ್ಮನ್ನು 1000 ತಲೆಗಳ ಆದಿಶೇಷನಾಗಿ ಕಂಡರು ಎಂದು ಹೇಳಿದರು. ಅದಕ್ಕೆ ರಾಮಾನುಜರು, ಅವರು ಆದಿಶೇಷನ ಅವತಾರವೆಂದು ತಿಳಿದಿದ್ದರೂ ವಿನಯದಿಂದ ಹೀಗೆ, ಇದು ಪರಮಾತ್ಮನ ಕೃಪೆಯಿಂದ ಸಂಭವಿಸಿರಬಹುದು, ಏಕೆಂದರೆ ಅವನು ಬಹುಶಿರಾಹ ಎಂದು ಹೇಳಿದರು. ಶಿರ ಎಂದರೆ ತಲೆ, ಬಹುಶಿರಾಹ ಎಂದರೆ ಅನೇಕ ತಲೆಗಳಿರುವವನು. ಆದರೆ ಇದು ನೇರ ಅರ್ಥದಲ್ಲಿ ಅಲ್ಲ. ಅವನು ಪರಮಚೇತನನು ಹಾಗೂ ಅನಂತ ಚಿಂತನೆ ಸಾಮರ್ಥ್ಯ ಹೊಂದಿರುವವನು. ಅವನ ಕೃಪೆಯಿಂದಲೇ ನಾನು ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲು ಸಾಧ್ಯವಾಯಿತು. ಆದ್ದರಿಂದ ನಾನು 1000 ತಲೆಗಳಿರುವವನಂತೆ ಕಾಣಿಸಿಕೊಂಡಿರಬಹುದು ಎಂದು ಹೇಳಿದರು. ಇದರ ಅರ್ಥ, ರಾಮಾನುಜಾಚಾರ್ಯರು ತಮ್ಮ ಮಹತ್ವವನ್ನು ತಮ್ಮದಾಗಿ ತೆಗೆದುಕೊಳ್ಳದೆ ಎಲ್ಲವೂ ಭಗವಂತನ ಕೃಪೆಯೇ ಎಂದು ವಿನಯದಿಂದ ಒಪ್ಪಿಕೊಂಡರು. ಇದಾದ ನಂತರ ಅರ್ಹದರಾಜನು ರಾಮಾನುಜರ ಶಿಷ್ಯನಾದನು. ಬಹುಶಿರಾಹ ಎಂದರೆ ಅನಂತ ಚಿಂತನೆ ಸಾಮರ್ಥ್ಯ ಹೊಂದಿರುವ ಪರಮಾತ್ಮ ಎಂದು ಅರ್ಥ. ನಾವು ಪ್ರತಿದಿನ ಬಹುಶಿರಸೇ ನಮಃ ಎಂದು ಜಪಿಸಿದರೆ ಭಗವಂತನು ನಮಗೆ ಜ್ಞಾನ ಮತ್ತು ಮನಸ್ಸಿನ ಸ್ಪಷ್ಟತೆಯನ್ನು ಅನುಗ್ರಹಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.